ಸೊ ಗೆಳೆಯರೆ, ಸಿಂಹ ಬರೋಕ್ಕಿಂತ ಮುಂಚೆನೆ ಅದರ ಗರ್ಜನೆ ಕೇಳಿ ಬರ್ತದೆ ಅಂತ ಹೇಳಲಾಗ್ತದೆ. 2025 ಜನವರಿಯಲ್ಲಿ ರಷ್ಯಾದ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆದರೆ ಅವರ ಈ ಆಗಮನದ ಮೊದಲೇ ಎಂತ ಒಂದು ಸ್ಫೋಟಕ ಸುದ್ದಿ ಹೊರಬರ್ತಾ ಇದೆ ಅಂದ್ರೆ, ಇದು ಭಾರತವನ್ನಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಗಮನವನ್ನ ಸೆಳೆದಿದೆ. ರಷ್ಯಾವು 5th ಜನರೇಷನ್ ಫೈಟರ್ ಜೆಟ್ ಸುಖೋಯ್ 57ಗಾಗಿ ಭಾರತಕ್ಕೆ G2G ಅಂದ್ರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ಗಾಗಿ ಪ್ರಸ್ತಾಪವನ್ನ ಕೊಟ್ಟಿದೆ. ಈ ಪ್ರಸ್ತಾಪವು ಎಷ್ಟು ದೊಡ್ಡದು ಮತ್ತು ಆಕರ್ಷಣೀಯವಾಗಿದೆ ಅಂದ್ರೆ, ಫ್ರಾನ್ಸ್, ಅಮೆರಿಕ ಮತ್ತು ಬ್ರಿಟನ್ ಅಂತ ದೇಶಗಳು ಇದರಿಂದ ದಂಗಾಗಿವೆ. ರಷ್ಯಾ ತನ್ನ ಇತ್ತೀಚಿನ ತಂತ್ರಜ್ಞಾನ ಮತ್ತು ಯುದ್ಧದ ಅನುಭವದೊಂದಿಗೆ ಈ ಸುಖೋಯ್ 57 ಫೈಟರ್ ಜೆಟ್ ಅನ್ನ ಸಿದ್ಧಪಡಿಸಿದೆ. ಈ ಜೆಟ್ ಕೇವಲ 5ನೇ ತಲೆಮಾರಿನ ತಂತ್ರಜ್ಞಾನವನ್ನು ಪ್ರತಿನಿಧಿಸುವುದಲ್ಲದೆ ಇದನ್ನು ಹೊರತು ಇದರ ಯುದ್ಧ ಸಿದ್ಧ ಸಾಮರ್ಥ್ಯಗಳು ಇದನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ. ರಾಫೇಲ್ನ ಅರ್ಧದಷ್ಟು ಬೆಲೆಯಲ್ಲಿ ಭಾರತಕ್ಕೆ ಸುಖೋಯ್ 57 ನೀಡುವುದಕ್ಕಾಗಿ ರಷ್ಯಾ ಮುಂದಾಗಿದೆ. ಸದ್ಯಕ್ಕೆ ರಾಫೇಲ್ನ ಬೆಲೆ ನಿರಂತರವಾಗಿ ಹೆಚ್ಚುತ್ತಿರುವಾಗ ಹಾಗೆ ರಷ್ಯಾದ ಈ ಜೆಟ್ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹೆಚ್ಚು ಅಫೋರ್ಡೆಬಲ್ ಇದೆ. ಭಾರತದ ಚಿಂತನೆಯನ್ನು ಗಮನದಲ್ಲಿಟ್ಟುಕೊಂಡು ರಷ್ಯಾ A51 ಎಂಜಿನ್ನ ಪರಿಹಾರವನ್ನು ಪರಿಚಯಿಸಿದ್ದು, ಈಗ ಇದು ಸುಖೋಯ್ 57 ಅನ್ನ ಹೆಚ್ಚು ಶಕ್ತಿಯುತ ಮತ್ತು ಹೆಚ್ಚು ಕಾಲ ಬಾಳಿಕೆಗೆ ಬರುವಂತೆ ಮಾಡ್ತದೆ. ಯುದ್ಧ ಭೂಮಿಯಲ್ಲಿ ಈಗಾಗಲೇ ಸುಖೋಯ್ 57 ತನ್ನ ಶಕ್ತಿಯನ್ನ ಸಾಬೀತುಪಡಿಸಿದೆ. ರಷ್ಯಾದ ಪ್ರಕಾರ ಇಂದಿನ ಪರಿಸ್ಥಿತಿಗಳಲ್ಲಿ ಈ ಜೆಟ್ ಅತ್ಯಂತ ವಿಶ್ವಾಸಾರ್ಹ ಯುದ್ಧ ವಿಮಾನವಾಗಿದ್ದು, ಬಹಳ ಸಮಯದಿಂದಲೂ ಭಾರತ ತನ್ನ ಫ್ಲೀಟ್ ಅಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಸೇರಿಸುವ ಒತ್ತಡದಲ್ಲಿತ್ತು. ಈಗಾಗಲೇ ಚೀನಾ ತನ್ನ 5th ಜನರೇಷನ್ ಫೈಟರ್ ಜೆಟ್ J-20 ಅನ್ನ ಕಾರ್ಯಗತಗೊಳಿಸಿದೆ. ಈ ಕಡೆ ಪಾಕಿಸ್ತಾನವು ಚೀನಾದ ಈ ಫೈಟರ್ ಜೆಟ್ ಅನ್ನ ಖರೀದಿಸುವುದಾಗಿ ಘೋಷಿಸಿದೆ. ಇತ್ತೀಚೆಗಷ್ಟೇ ಸಂಸತ್ತಿನಲ್ಲಿ ಭಾರತ ತನ್ನ ವಾಯುಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಲು ಶೀಘ್ರದಲ್ಲೇ 5ನೇ ತಲೆಮಾರಿನ ಯುದ್ಧ ವಿಮಾನದ ಅಗತ್ಯವಿದೆ ಅನ್ನೋದರ ವಿಷಯ ಚರ್ಚೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಷ್ಯಾದ ಈ ಸುಖೋಯ್ 57 ಭಾರತಕ್ಕೆ ಒಂದು ಉತ್ತಮ ಆಯ್ಕೆಯಾಗಿದೆ. ಯಾಕಂದ್ರೆ ಇದು ಕೇವಲ ತಾಂತ್ರಿಕವಾಗಿ ಉನ್ನತ ಮಟ್ಟದಾಗಿರುವುದಷ್ಟೇ ಅಲ್ಲದೆ ಇದನ್ನ ಆದಷ್ಟು ಬೇಗ ಭಾರತೀಯ ವಾಯುಸೇನೆಗೆ ಸೇರಿಸಿಕೊಳ್ಳಬಹುದು. ರಷ್ಯಾ ಈ ಒಪ್ಪಂದವನ್ನ G2G ಅಂದ್ರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಮಟ್ಟದಲ್ಲಿ ಪ್ರಸ್ತಾಪಿಸಿದೆ. ಇದರರ್ಥ ಇದರಲ್ಲಿ ಯಾವುದೇ ಮಧ್ಯವರ್ತಿ ಅಥವಾ ಕಂಪನಿಯ ಹಸ್ತಕ್ಷೇಪ ಇರುವುದಿಲ್ಲ. ಇದರಿಂದಾಗಿ ಈ ಒಪ್ಪಂದವನ್ನ ತ್ವರಿತವಾಗಿ ಮತ್ತು ಪಾರದರ್ಶಕ ರೀತಿಯಲ್ಲಿ ಮಾಡಬಹುದು. ಪುಟಿನ್ ಅವರು ಭಾರತಕ್ಕೆ 60ರಿಂದ 70 ಸುಖೋಯ್ 57 ಜೆಟ್ಗಳನ್ನ ಹಳೆಯ ರಾಫೇಲ್ ಬೆಲೆಗೆ ನೀಡುವುದಾಗಿ ಘೋಷಿಸಿದ್ದಾರೆ. ಹಾಗೂ ಇದರೊಂದಿಗೆ ಅವರು ಈ ಯುದ್ಧ ವಿಮಾನಗಳನ್ನ ಕಡಿಮೆ ಸಮಯದಲ್ಲಿ ಭಾರತಕ್ಕೆ ಲಭ್ಯಗೊಳಿಸಲಾಗುವುದು ಅಂತ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡೋದಾದ್ರೆ ಈ ಒಂದು ಡೀಲ್ ಇಂದ ಭಾರತಕ್ಕೆ ಲಾಭನೇ ಲಾಭ ಆಗಲಿದೆ. ಹೆಂಗಂದ್ರೆ ಸುಖೋಯ್ 57 ತಂತ್ರಜ್ಞಾನ ಭಾರತವನ್ನ ನೆರೆಯ ದೇಶಗಳಿಗಿಂತ ಹೆಚ್ಚು ಮುಂದಕ್ಕೆ ಕೊಂಡೊಯ್ಯಲಿದೆ. ಭಾರತದ ಭವಿಷ್ಯದ 5th ಜನರೇಷನ್ ಫೈಟರ್ ಜೆಟ್ ಪ್ರಾಜೆಕ್ಟ್ಗಳಲ್ಲಿ ಸುಖೋಯ್ 57 ಈ ತಂತ್ರಜ್ಞಾನವು ಬಹಳಷ್ಟು ಸಹಾಯಕವಾಗಲಿದೆ. ಈ ಒಂದು ಒಪ್ಪಂದವು ಭಾರತವನ್ನ ವಿಶ್ವಾಸಾರ್ಹ ಮತ್ತು ಶಕ್ತಿಯುತ ರಕ್ಷಣಾ ಪಾಲುದಾರನಾಗಿ ಸ್ಥಾಪಿಸುತ್ತದೆ. ಪುಟಿನ್ ಅವರ ಈ ಪ್ರಸ್ತಾಪವು ಭಾರತಕ್ಕೆ ಒಂದು ಸುವರ್ಣ ಅವಕಾಶವಾಗಿದೆ. ಸ್ವಾವಲಂಬಿ ಭಾರತಕ್ಕೆ ಒತ್ತು ನೀಡುವ ಪ್ರಧಾನಿ ಮೋದಿ ಅವರು ಈ ಒಪ್ಪಂದವನ್ನ ಸ್ವದೇಶಿ ಡಿಫೆನ್ಸ್ ಪ್ರಾಜೆಕ್ಟ್ ಒಂದಿಗೆ ಜೋಡಿಸಬಹುದು. ಸದ್ಯಕ್ಕೆ ಪುಟಿನ್ ಅವರ ಈ ಪ್ರಸ್ತಾಪವು ಭಾರತಕ್ಕೆ ಒಂದು ಹೊಸ ವಾಯುಶಕ್ತಿಯನ್ನು ನೀಡುವುದಲ್ಲದೆ ಭಾರತ ಎಲ್ಲಾ ರಂಗಗಳಲ್ಲಿ ಸಿದ್ಧವಾಗಿದೆ ಅನ್ನೋ ಸಂದೇಶವನ್ನ ವಿಶ್ವಕ್ಕೆ ನೀಡುತ್ತದೆ. ಸುಖೋಯ್ 57 ಸೇರ್ಪಡೆಯೊಂದಿಗೆ ಭಾರತೀಯ ವಾಯುಪಡೆಯ ಬಲವು ಹಲವು ಪಟ್ಟರಷ್ಟು ಹೆಚ್ಚಾಗ್ತದೆ. ಸೊ ಈಗ ಪುಟಿನ್ ಅವರ ಈ ಪ್ರಸ್ತಾವನೆಗೆ ಭಾರತ ಹೇಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಗಾದ್ರೆ ಗೆಳೆಯರೆ, ನಿಮ್ಮ ಅನಿಸಿಕೆ ಏನು? ಈ ಒಪ್ಪಂದಕ್ಕಾಗಿ ಭಾರತವು ಹೌದಾ ಅಂತ ಹೇಳ್ಬೇಕಾ ಅಥವಾ ಇಲ್ಲ ಅಂತ ಹೇಳ್ಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ.